ಭಾರೀ ಮಳೆಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಧರೆಗುರುಳಿದ ಮರ, ಕೆಳಗೆ ನಿಂತಿದ್ದ 10 ಜನ ಅಪಾಯದಿಂದ ಜಸ್ಟ್ ಮಿಸ್. ಮರ ಧರಾಶಾಹಿ ಆಗ್ತಾ ಇರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಗಾಳಿ ಮಳೆಯ ಆರ್ಭಟಕ್ಕೆ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಧರೆಗುರುಳಿದ ಬೃಹತ್ ಮರ ಬೀಳುವ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ಬೆಚ್ಚಿ ಬೀಳಿಸುವಂತಿದೆ ಮರ ಧರೆಗುರುಳಿದ ದೃಶ್ಯ. ಬೆಂಗಳೂರಿನ ನಂದಿನಿ ಲೇಔಟ್ನ 4ನೇ ಬ್ಲಾಕ್ 1ನೇ ರಸ್ತೆಯಲ್ಲಿ ನೆಲಕ್ಕಚ್ಚಿದ ಮರಗಳು. ರಾತ್ರಿ ಸುರಿದ ಗಾಳಿ ಸಹಿತ ಮಳೆಗೆ 5ರಿಂದ 6 ಮರಗಳು ಧರಾಶಾಹಿ. ಮರ ಬಿದ್ದು ಹಲವು ವಾಹನಗಳು ಜಖಂ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಹಲವು ಅವಾಂತರ ಸೃಷ್ಟಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮರ ಬಿದ್ದು 3 ಕಾರ್ಗಳು ಜಖಂ. ಜನರ ಓಡಾಟ ಇಲ್ಲದ ಕಾರಣ ತಪ್ಪಿದ ಭಾರೀ ಅನಾಹುತ. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋದ ಮನೆಯ ಮೇಲ್ಚಾವಣಿ. ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ರು ಗ್ರಾಮದಲ್ಲಿ ಘಟನೆ. ಮಳೆ ನೀರಲ್ಲಿ ನೆಂದ ಮನೆಯಲ್ಲಿದ್ದ ದವಸ ಧಾನ್ಯ ಪೀಠೋಪಕರಣ. ಆಲಿಕಲ್ಲು ಸಹಿತ ಬಿರುಗಾಳಿ ಮಳೆಗೆ ನೆಲಕ್ಕಚ್ಚಿದ ಬಾಳೆ ತೋಟ. 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ 1.5 ಎಕರೆ ಬಾಳೆ ಹಾನಿ. ಕೋಲಾರದ ಮುಳಬಾಗಿಲು ತಾಲೂಕಿನ ಕೀಲಾಗಾಣಿ ಗ್ರಾಮದಲ್ಲಿ ಘಟನೆ. ಬಿರುಗಾಳಿ ಸಹಿತ ಮಳೆಗೆ ನೆಲಕ್ಕಚ್ಚಿದ ಪಾಲಿ ಹೌಸ್ನಲ್ಲಿ ಬೆಳೆದಿದ್ದ ಕಲಾ ಕ್ಯಾಪ್ಸಿಕಂ ಬೆಳೆ ನಾಶ. ಕೋಲಾರದ ಮಾಲೂರು ತಾಲೂಕು ದೊಡ್ಡ ದಾವನಹಳ್ಳಿಯಲ್ಲಿ ಘಟನೆ. ಮುಂದಿನ 4 ದಿನ ರಾಜ್ಯದಲ್ಲಿ ಮುಂದುವರಿಯಲಿದೆ ವರುಣಾರ್ಭಟ. 8 ಜಿಲ್ಲೆಗಳಿಗೆ ಆರೆಂಜ್, 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ. ಹಲವೆಡೆ ಬಿರುಗಾಳಿ, ಗುಡುಗು ಸಹಿತ ಭಾರೀ ಮಳೆಯ ಮುನ್ಸೂಚನೆ. ಅಮೆರಿಕದ ನ್ಯೂಯಾರ್ಕ್ನಲ್ಲೂ ವರುಣಾರ್ಭಟ. ಕೆರೆಯಂತಾದ ರಸ್ತೆಗಳಲ್ಲಿ ವಾಹನ ಸವಾರರ ಪರದಾಟ. ರಸ್ತೆಯಲ್ಲಿ ನಿಂತ ನೀರಲ್ಲಿ ತೇಲಿ ಹೋಗ್ತಾ ಇರೋ ಕಾರ್ಗಳು. ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ಘೋಷಣೆ. ಜೂನ್ 18ಕ್ಕೆ ಚುನಾವಣಾ ದಿನಾಂಕ ಘೋಷಿಸಿದ ಕೇಂದ್ರ ಚುನಾವಣಾ ಆಯೋಗ. ಕರ್ನಾಟಕದ 4 ಸೇರಿ 24 ಸ್ಥಾನಗಳಿಗೆ ಚುನಾವಣೆ. ವೇದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯುವ ವೈದ್ಯನ ಮೇಲೆ ಹಲ್ಲೆ. 4ರಿಂದ 5 ಜನ ಯುವಕರಿಂದ ವೈದ್ಯ ತುಕಾರಾಂ ಮೇಲೆ ಅಟ್ಯಾಕ್. ಚಿಕಿತ್ಸೆಗೆ ತಡರಾತ್ರಿ ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದ ಯುವಕರಿಂದ ಕೃತ್ಯ. ವೈದ್ಯನ ಮೇಲೆ ಹಲ್ಲೆ ಖಂಡಿಸಿ ಬ್ರಿಮ್ಸ್ ಮುಂದೆ ಮೆಡಿಕಲ್ ವಿದ್ಯಾರ್ಥಿಗಳ ಪ್ರತಿಭಟನೆ. ನೋ ಜಸ್ಟಿಸ್, ನೋ ಸರ್ವಿಸ್ ಅಂತ ಘೋಷಣೆ ಕೂಗಿ ಆಕ್ರೋಶ. ವೈದ್ಯರಿಗೆ ಸುರಕ್ಷತೆ ಇಲ್ಲ ಅಂದ್ರೆ ಹೇಗೆ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ. ನಾಯಕತ್ವ ವಿಚಾರವಾಗಿ ಫುಲ್ ಸೈಲೆಂಟ್ ಆಗಿರುವ ಕೆಪಿಸಿಸಿ ಅಧ್ಯಕ್ಷ. ದೆಹಲಿಗೆ ಹೋಗಿ ಬಂದ ಬಳಿಕ ನಾಯಕತ್ವ ವಿಚಾರವಾಗಿ ಡಿಸಿಎಂ ತಟಸ್ಥ. ಸಾಧನಾ ಸಮಾವೇಶಕ್ಕೆ ತಡವಾಗಿ ಆಗಮಿಸಿದ ಡಿಕೆ ಶಿವಕುಮಾರ್. ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಗೂಡ್ಸ್ ಟ್ರಕ್. ರೇಡಿಯೇಟರ್ ಶಾರ್ಟ್ ಸರ್ಕ್ಯೂಟ್ ಶಂಕೆ. ಸಮಯ ಪ್ರಜ್ಞೆಯಿಂದ ಬದುಕುಳಿದ ಟ್ರಕ್ ಚಾಲಕ. ಪಶ್ಚಿಮ ಬಂಗಾಳದ ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯ. ಮಾನ್ಯತೆ ಪಡೆದ ಮದ್ರಸಾಗಳಲ್ಲೂ ಪ್ರಾರ್ಥನೆಗೆ ಸೂಚನೆ. ಸಿಎಂ ಸುವೇಂದು ಅಧಿಕಾರಿ ಸರ್ಕಾರದ ಆದೇಶ. ಕಾಕ್ರೋಚ್ ಜನತಾ ಪಾರ್ಟಿಯ ಕೇವಲ 6 ದಿನಗಳಲ್ಲಿ ದೇಶದಲ್ಲಿ ಸಂಚಲನ. ವಿಡಂಬನಾತ್ಮಕ ಆನ್ಲೈನ್ ರಾಜಕೀಯ ಚಳುವಳಿಯಾಗಿ ಸಿಜೆಪಿ ಆರಂಭ. ಟ್ರೇಡ್ ಮಾರ್ಕ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಕೆ. ಭಾರತ ಖರೀದಿಸೋಕೆ ಸಾಧ್ಯವಾದಷ್ಟು ಇಂಧನವನ್ನ ಪೂರೈಸ್ತೀವಿ. ತೈಲ ವ್ಯಾಪಾರ ಕುರಿತು ಅಮೆರಿಕ ಮಾತುಕತೆ ನಡೆಸ್ತಾ ಇದೆ. ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿಕೆ. ಬಾಕ್ಸ್ ಆಫೀಸ್ನಲ್ಲಿ ಕರಪ್ಪು ಚಿತ್ರದ ಕಮಾಲ್. 6 ದಿನಗಳಲ್ಲಿ ಬರೋಬ್ಬರಿ 207 ಕೋಟಿ ಕಲೆಕ್ಷನ್. ದಶಕದ ನಂತರ ನಟ ಸೂರ್ಯ ನಟನೆಯ ಚಿತ್ರ ಬ್ಲಾಕ್ ಬಸ್ಟರ್.
ಡಾರ್ಕ್ ಕಲರ್ ಪ್ಯಾಲೆಟ್ ಸಿನಿಮಾನ ಬ್ರೇಕ್ ಮಾಡೋಕೆ ಪ್ರಶಾಂತ್ ನೀಲ್ ಸಜ್ಜು. ಡ್ರ್ಯಾಗನ್ ಕೊನೆಯ ಡಾರ್ಕ್ ಪ್ಯಾಲೆಟ್ ಟ್ರಯಾಲಜಿ ಚಿತ್ರ, ಮುಂದೆ ಕಲರ್ಫುಲ್ ಸಿನಿಮಾ ಮಾಡುವುದಾಗಿ ಸ್ಟಾರ್ ಡೈರೆಕ್ಟರ್ ಹೇಳಿಕೆ. ರಾಮಾಯಣ ಸಿನಿಮಾದ ಬಿಡುಗಡೆಗೆ ಭಾರಿ ಸಿದ್ಧತೆ, ದೀಪಾವಳಿಗೆ ಚಿತ್ರ ಬಿಡುಗಡೆಯಾಗೋದು ಬಹುತೇಕ ಖಚಿತ. ರಾಕಿಂಗ್ ಸ್ಟಾರ್ ಯಶ್ ನಟನೆ ನೋಡೋಕೆ ಫ್ಯಾನ್ಸ್ ಕಾತರ. ಇವತ್ತು ಐಪಿಎಲ್ನಲ್ಲಿ ಆರ್ಸಿಬಿ ಎಸ್ಆರ್ಎಚ್ ಕದನ, ಟಾಪ್ 2 ಸ್ಥಾನ ಪಡೆಯೋಕೆ ಉಭಯ ತಂಡಗಳ ಸೆಣಸಾಟ. ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಬೆಂಗಳೂರು ಆಟಗಾರರ ಕಠಿಣ ಅಭ್ಯಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.